ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ವೈಭವದ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟು ವಸ್ತ್ರ ಆಭರಣ ಶೋಭೆಯೊಂದಿಗೆ ಪ್ರಜ್ವಲಿಸಿದ ಸ್ವಾಮಿ ಅಮ್ಮನವರು. ಗೋವಿಂದ ನಾಮಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿದ ಆಲಯ ಪ್ರಾಂಗಣ. ಪ್ರಯಾಗ್ರಾಜ್ನಲ್ಲಿ ಶ್ರೀ ವೆಂಕಟೇಶ್ವರನಿಗೆ ಶಾಸ್ತ್ರೋಕ್ತವಾದ ಕಲ್ಯಾಣ. ಸ್ನಪನ ತಿರುಮಂಜನ ಸೇವೆಯಲ್ಲಿ ಸಿರಿಯ ತಾಯಿಯ ದಿವ್ಯ ವೈಭವ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸಹಸ್ರ ದೀಪಾಲಂಕರಣ ಸೇವೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ ಸೇರಿತು ಗೋವಿಂದ, ನಿತ್ಯವೂ ಸ್ವಾಮಿಗೆ ಕ್ಷೀರ ನೀಡಿತು ಗೋವಿಂದ. ಗೋಪಾಲಕ ಈ ದೃಶ್ಯ. ಪರಮ ಪಾವನ ಗೋವಿಂದನ ದಿವ್ಯ ನಾಮಸ್ಮರಣೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಕ್ತಿ ಚೈತನ್ಯಗಳೊಂದಿಗೆ ತೇಲಾಡುತ್ತಿದೆ. ಅಶೇಷ ಭಕ್ತ ಸ್ತೋಮದ ನಡುವೆ ಆಧ್ಯಾತ್ಮಿಕ ಸೊಬಗು ನೆರವೇರುತ್ತಿರುವ ಮಹಾಕುಂಭಮೇಳವನ್ನು ಪುರಸ್ಕರಿಸಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ನಮೂನಾ ಶ್ರೀವಾರಿ ಆಲಯದಲ್ಲಿ ಸ್ವಾಮಿಯ ಕೈಂಕರ್ಯಗಳು, ಉತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಶನಿವಾರ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಕಲ್ಯಾಣವನ್ನು ಆಗಮೋಕ್ತವಾಗಿ ನೆರವೇರಿಸಲಾಯಿತು.
ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರನ ಉತ್ಸವ ಮೂರ್ತಿಗಳನ್ನು ಪಟ್ಟು ಪೀತಾಂಬರಗಳು, ಪರಿಮಳ ಭರಿತ ಪುಷ್ಪಮಾಲೆಗಳು, ಆಭರಣಗಳೊಂದಿಗೆ ಷೋಡಶೋಪಚಾರ ಪೂಜಾದಿಗಳನ್ನು ಪೂರ್ಣಗೊಳಿಸಿ ವೈದಿಕ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿ ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ನಯನಾನಂದಕರವಾಗಿ ಸ್ವಾಮಿ ಅಮ್ಮನವರಿಗೆ ಕಲ್ಯಾಣ ಮಹೋತ್ಸವವನ್ನು ನಿರ್ವಹಿಸಲಾಯಿತು. ಈ ಶುಭ ವೇಳೆಯಲ್ಲಿ ಭಕ್ತರು ಗೋವಿಂದನ ಕಲ್ಯಾಣವನ್ನು ವೀಕ್ಷಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಶುಕ್ರವಾರದ ಉತ್ಸವವನ್ನು ವೈಭವವಾಗಿ ನಿರ್ವಹಿಸಲಾಯಿತು. ತಮಿಳು ಸಂಪ್ರದಾಯಾನುಸಾರ ತೈ ಮಾಸ ಪ್ರಾರಂಭ ಹಾಗೂ ಶುಕ್ರವಾರದ ಸಂದರ್ಭವಾಗಿ ಅಮ್ಮನವರಿಗೆ ಸ್ನಪನ ತಿರುಮಂಜನ, ಸಹಸ್ರ ದೀಪಾಲಂಕಾರ ಸೇವೆಯನ್ನು ಮನೋಹರವಾಗಿ ನಿರ್ವಹಿಸಲಾಯಿತು. ಸ್ನಪನ ತಿರುಮಂಜನ ಸೇವೆಯಲ್ಲಿ ಸಿರಿಯ ತಾಯಿಯನ್ನು ದರ್ಶಿಸಿ ಭಕ್ತರು ಭಕ್ತಿಯಲ್ಲಿ ಲೀನರಾದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಸ್ನಪನ ತಿರುಮಂಜನ ಸೇವೆ ವೈಭವವಾಗಿ ನಿರ್ವಹಿಸಿದರು. ಟಿಟಿಡಿಗೆ ಅನುಬಂಧವಾದ ಈ ಆಲಯದಲ್ಲಿ ಶುಕ್ರವಾರವನ್ನು ಪುರಸ್ಕರಿಸಿ ಅಮ್ಮನವರನ್ನು ಆಲಯದಿಂದ ಉತ್ಸವವಾಗಿ ಸಮೀಪದ ಶುಕ್ರವಾರಪು ತೋಟದಲ್ಲಿ ಆಸೀನಗೊಳಿಸಿದರು. ನಂತರ ಸ್ನಪನ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರನ್ನು ಆಸೀನಗೊಳಿಸಿದರು. ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆ ನೆರವೇರಿಸಿ ಹಲವು ಬಗೆಯ ಹಣ್ಣಿನ ರಸಗಳು, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ಚಂದನ, ಅರಿಶಿನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದಿಂದ ಸಹಸ್ರ ಧಾರೆಗಳ ನಡುವೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಅಮ್ಮನವರಿಗೆ ಸಹಸ್ರ ದೀಪಾಲಂಕಾರ ಸೇವೆಯನ್ನು ಶೋಭಾಯಮಾನವಾಗಿ ನಿರ್ವಹಿಸಿದರು. ವಾಹನ ಮಂಟಪದಲ್ಲಿ ಸಹಸ್ರ ದೀಪಗಳ ಕಾಂತಿಗಳ ನಡುವೆ ಅಮ್ಮನವರು ಮಣಿಮಯ ಮಾಣಿಕ್ಯಗಳು, ವಜ್ರ ವೈಢೂರ್ಯಗಳು, ಪುಷ್ಪಮಾಲೆಗಳೊಂದಿಗೆ ಅಲಂಕಾರ ಶೋಭಿತರಾಗಿ ಉಯ್ಯಾಲೆಯಲ್ಲಿ ಆಸೀನರಾದರು. ನಂತರ ಭಕ್ತಿ ಸಂಕೀರ್ತನೆಗಳು, ತಾಳಮೇಳಗಳ ನಡುವೆ ಸಿರಿಯ ತಾಯಿ ಸಹಸ್ರ ದೀಪಾಲಂಕಾರ ಸೇವೆಗಳಲ್ಲಿ ದೇದೀಪ್ಯಮಾನವಾಗಿ ದರ್ಶನವಿತ್ತರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವು ವೈಭವೋಪೇತವಾಗಿ ನಿರ್ವಹಿಸಲಾಗುತ್ತಿದೆ. ಮಹಾಕುಂಭಮೇಳದಲ್ಲಿ ಭಕ್ತರಿಗೆ ಶ್ರೀವಾರಿ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಏರ್ಪಾಡು ಮಾಡಿದ ಶ್ರೀವಾರಿ ನಮೂನಾ ಆಲಯದಲ್ಲಿ ಶ್ರೀವಾರಿಗೆ ನಿತ್ಯ ಸೇವೆಗಳೊಂದಿಗೆ ವಿಶೇಷ ಉತ್ಸವಗಳು ಘನವಾಗಿ ಜರುಗುತ್ತಿದೆ. ಇದರ ಅಂಗವಾಗಿ ಶನಿವಾರ ಬೆಳಗ್ಗೆ ನಿತ್ಯ ಸೇವೆಗಳ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತ, ತೋಮಾಲೆ, ಅರ್ಚನಾದಿ ಕೈಂಕರ್ಯಗಳನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ಭಕ್ತರು ಭಕ್ತಿ ಪರವಶರಾಗಿ ಸ್ವಾಮಿಯ ಸೇವೆಗಳಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು.
ಬಿಡದೆ ನಿನ್ನವರೊಳು ಕೂಡು. ಬೆಂಗಳೂರಿನ ಜೆಪಿ ನಗರ ಸಾರಕ್ಕಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ತಾಯಾರ್ ದೇವಾಲಯದಲ್ಲಿ ಅಧ್ಯಯನೋತ್ಸವಗಳು ಜರುಗಿತು. ಈ ಪ್ರಯುಕ್ತ ಆಲಯದಲ್ಲಿ ಶ್ರೀ ಲಕ್ಷ್ಮೀ ತಾಯಾರ್ ಅವರಿಗೆ ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಮರ್ಪಿಸಿದರು. ಧನುರ್ಮಾಸದಲ್ಲಿ 10 ದಿನಗಳ ಕಾಲ ಪಗಲ್ಪತ್ತು, 10 ದಿನಗಳ ಕಾಲ ರಾಪತ್ತಿನ ಅಧ್ಯಯನೋತ್ಸವಗಳು ಎಂದು ನೆರವೇರಿಸುವುದು ಸಂಪ್ರದಾಯ. ಈ ಪ್ರಯುಕ್ತ ಶ್ರೀ ಲಕ್ಷ್ಮೀ ತಾಯಾರ್ ಆಲಯದಲ್ಲಿ ವಿಶೇಷವಾಗಿ ಭಕ್ತರು ಆಗಮಿಸಿ ರಾಪತ್ತಿನ ಅಧ್ಯಯನೋತ್ಸವದ ಗೋಷ್ಠಿಗಳನ್ನು ಶ್ರೀ ಲಕ್ಷ್ಮೀ ತಾಯಾರ್ ಸನ್ನಿಧಿಯಲ್ಲಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀಯುತ ಸಂಪತ್ ರವಿನಾರಾಯಣ್ ಅವರು ರಾಪತ್ತಿನ ವಿಶೇಷತೆಯ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. நெருங்கத்தி நீருலகுமானான் தொழுதால் பழதுண்டே தூணிலுலம் முழுதொண்டமை குழலால் ஆய்த்தே செங்கண்ணரவும் நிறைந்ததே உள்ளம் ஆரே துயர் உழந்தார் துன்புற்றார் ஆண்டையார் காரே மலிந்த கருங்கடலை அடைந்தாரவனை மேல் ஐவர்காய் அன்று மிடைந்தது பாரதமெம்போர் உண்ட பெருமானை பேர்ந்தெடுத்து ஆட்சி முறை கொடுத்தாளஞ்சாதே சேர்ந்த திருமால் கடல் குழந்தை வேங்கடம் நேர்ந்தவன் சிந்தை நிறைவு சொம்ப இறைவன் கோயில் இரணியனது ஆகம் அவை செய்த அறிவுருவானான் கடலும் வேங்கடமும் பாம்பம் பனி விஜம்பம் நூற்கடலும் நுண்ணூல தாமரை மேல் பாலகனாய் ஆலிலை மேல் பைய உலகமெல்லாம் மேல் ஒரு நாள் உண்டவனே மேன்மையே ತುಂಬ ಮುಖ್ಯ. ತಿರುವಾಳ್ಮಡಿನಲ್ಲಿ ದಿವ್ಯ ಪ್ರಬಂಧನಲ್ಲಿ ಒಂದೇ ಒಂದು ಪಾಸ್ರ ನಾವು ಮಕ್ಕಳೆಲ್ಲ ಚೆನ್ನಾಗಿರಬೇಕು, ಮನೆಯವರು ಚೆನ್ನಾಗಿರಬೇಕಂತ ಹೇಳೋದು. ಈಗ நல்ல கோட்பாட்டுலகங்கள் மூன்றிலும் தானேறைந்து அல்லிக்கமலக்கண்ணனை அந்தன் குரு சடகோபன் சொல்லப்பட்ட 1089 ವಲ್ಲಾರ್ಗಳು நல்ல ಪದತ್ತಾಲ್ ಮನೆ வாழ்வர் ಕೊಂಡ ಪೆಂಡೀರ್ ಮಕ್ಕಳೇ ಅಂತ ಇವತ್ತು ಪಾಸ್ರಂ ಸಾತುಮರೆ. ಇದನ್ನು ಕೇಳೋರು ಇದನ್ನು ಹೇಳೋರು ಎಲ್ಲ ಒಳ್ಳೆ ಇದು ಮನೆಯಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ ನಮ್ಮ ಆಳ್ವಾರು. ಒಂದೇ ಒಂದು ಆಶೀರ್ವಾದ ಪಾಸುರ ಇದು. ಹೋಲ್ 4000 4000 ಪೂರ್ತಿ ನಮ್ಮ ಮನೆ ಚೆನ್ನಾಗಿರಬೇಕಂತ ಆಶೀರ್ವಾದ ಮಾಡೋದು ಈ ಇಂಪಾರ್ಟೆಂಟ್ ಪಾಸುರ. ಅದು ಒಂದು. ಎರಡನೇದು ಇದು ತೈ ಮಕರ ಸಂಕ್ರಾಂತಿಯಾಗಿ ಮಕರ ಮಾಸ ಮಖ ನಕ್ಷತ್ರ. ಇವತ್ತು ಮಖ ನಕ್ಷತ್ರ ಅನ್ನೋದು ನಮ್ಮ ತಿರುಮಿಳಿಸೆ ಆಳ್ವಾರು ಹುಟ್ಟಿದ್ದಬ್ಬ. ತಿರುಮಿಳಿಸೆ ಆಳ್ವಾರು ನಮ್ಮ ಚಕ್ರತ್ತಾಳ್ವಾರ ಅಂಶ. ಒಂದೊಂದು ಆಳ್ವಾರ 12 ಎಲ್ಲರೂ ಒಂದೊಂದು ಆಳ್ವಾರು 9 ಅಂಶ ದೇವರದು ನಮ್ಮ ಪೆರುಮಾಳ್ದು. ಅದರಲ್ಲಿ ಚಕ್ರತ್ತಾಳ್ವಾರ ಅಂಶವಾಗಿ ಬಂದು 4ನೇ ಆಳ್ವಾರ ಬಂದದ್ದು ತಿರುಮಿಳಿಸೆ ಆಳ್ವಾರು. ತಿರುಮಿಳಿಸೆ ಆಳ್ವಾರಿಗೆ ಒಂದು ಯಾರಿಗೆ ಎಲ್ಲದೊಂದು ಒಳ್ಳೆ ಒಂದು ಗೆತ್ತಿದೆ ಅವ್ರದ್ದು. ತಿರುಮಿಳಿಸೆ ಆಳ್ವಾರ ತಿರುಮಿಳಿಸೆ ಪಿರಾನ್ ಅಂತ ಹೇಳ್ತಾರೆ. ಅವರು ಪೆರುಮಾಳ್ ಆಳ್ವಾರ್ ಅಂತ ಹೇಳ್ತಾರೆ. ಅವ್ರು ಏನಂದರೆ ಅವ್ರು ಹೇಗೆ ಕೇಳೋದೆಲ್ಲ ಪೆರುಮಾಳ್ ಮಾಡ್ತಾರೆ. ಅವ್ರು ಆರ್ಡ್ರ್ ಕೊಡ್ತಾರೆ, ಕೇಳೋದೇ ಇಲ್ಲ, ಅವ್ರು ಆರ್ಡ್ರ್ ಕೊಡ್ತಾರೆ. ಅವರು ಇದಕ್ಕೆ ಹೋಗ್ತಾ ಇದ್ದಾರೆ ಕುಂಭಕೋಣಂಗೆ. ಇದು ಇವರ ಆರಾಮದನ್ ಕುಂಭಕೋಣಂ ಸಾರಂಗಪಾಣಿ
ಮಲಗಿರ್ತಾರೆ. ಸಾಕ್ಷಾತ್ ರಂಗನಾಥರ ಥರ ಇರ್ತಾರೆ ಅವರು. ಹಾಗೆ ಮಲ್ಗ್ತಾ ಇದ್ದಾರೆ. ಇವರು ಆಳ್ವಾರ್ ಬಂದಿದ್ದಾರೆ ಅಂತ ನೋಡಿಕೊಂಡು ಟಕ್ ಅಂತ ಅವರು ಶುರು ಮಾಡ್ತಾರೆ. ಅವರು ಬೇಡ, நடந்த கால்கள் நொந்தவோ நடுங்கு ஞால மேனமாய் இடந்த மெய் குலுங்குமோ குலங்குமால் வரைச்சுரம் கடந்த காவிரி ಕುಡಂದಯುಳ್ ಕಿಡಂದವಾರ್ எழுந்திருந்து ಪೇಸು ವಾಳಿ ಕೇಸನೆ ಅಂತ ಹೇಳ್ತಾರೆ. ಹಂಗೆ ಮಲ್ಕೊಂಡು ಆ ಥರ ನಿದ್ದೆ ಮಾಡಿಕೊಂಡೇ ಎದ್ದು ಮಾತಾಡಿ, ಪೂರ್ತಿ ಎದ್ದು ಬೇಡ ಅಂತ. ಅದಕ್ಕೆ ಕುಂಭಕೋಣಂ ಮಾತ್ರ ನೋಡಿದ್ರೆ ನೀವು ಸ್ವಲ್ಪ ಅರ್ಧ ಎದ್ದು ಪೋಸ್ ಕೊಡ್ತಾರೆ ನಮ್ಮ ಪೆರುಮಾಳ್. ಅದಕ್ಕೆ ಇವ್ರಿಗೆ ಹೇಳ್ತಾ ಮಾಡಿದ್ದಕ್ಕೋಸ್ಕರ ಅವ್ರಿಗೆ ಆರಾಮದ ಆಳ್ವಾನ್ ಅಂತ ಹೆಸರು, ಇವರಿಗೆ ತಿರುಮಳಿಸೈ ಪಿರಾನ್ ಅಂತ ಹೆಸರು. ಆ ದೊಡ್ಡ ವ್ಯಕ್ತಿ 2 ದಿವ್ಯ ಪ್ರಬಂಧ ಮಾಡಿದ್ದಾರೆ. ತಿರುಚಂದ ವಿರುತ್ತಂ ನೋಡೋಕ್ಕೆ ಅದು ಅಷ್ಟು ಕೇಳೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ತಿರುಚಂದ ವಿರುತ್ತ 120 ಪಾಸುರ. ಇವತ್ತು ನಾನ್ಮುಗನ್ ತಿರುವಂದಾದಿ 100 ಪಾಸುರ. ತುಂಬ ಒಳ್ಳೆಯ ದಿನ. ತಿರುಮಳಿಸೈ ಆಳ್ವಾರ ಅನುಗ್ರಹ ಎಲ್ರಿಗೂ ಇರಲಿ. ಆಳ್ವಾರ ಅನುಗ್ರಹ, ಆಚಾರ್ಯ ಅನುಗ್ರಹ, ದಿವ್ಯ ದಂಪತಿಗಳು ನಮ್ಮ ತಾಯಿದು ಅಂತ ಒಳ್ಳೆಯದಾಗಲಿ. ಸೊ ಚೆನ್ನಾಗಾಗಲಿ ಅಷ್ಟೇ. ಶ್ರೀ ಕಾಳಹಸ್ತಿ ಕ್ಷೇತ್ರದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಯ ದರ್ಶನ ಭಕ್ತರನ್ನು ಭಕ್ತಿ ಪರವಶರನ್ನಾಗಿಸಿತು. ಅಮ್ಮನವರ ಮಹಾ ತೇಜೋ ವಿರಾಜಿತ ಮೂರ್ತಿಯನ್ನು ಪಟ್ಟು ಪೀತಾಂಬರಗಳು, ಪರಿಮಳ ಪುಷ್ಪಗಳ, ಸ್ವರ್ಣಾಭರಣಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಷೋಡಶೋಪ ಕೈಂಕರ್ಯಗಳೊಂದಿಗೆ ಅಮ್ಮನವರಿಗೆ ಪೂಜಿಸಿ ಆರತಿ ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ಅಮ್ಮನವರಿಗೆ ಉತ್ಸವವನ್ನು ನಿರ್ವಹಿಸಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತರು ಭಕ್ತಿ ಪರವಶರಾಗಿ ಅಮ್ಮನವರ ದರ್ಶನ ಪಡೆದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಸಾಲಿಗ್ರಾಮದ ಶ್ರೀ ಗುರುನರಸಿಂಹಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವ ನಡೆಯಿತು. ಇದರ ಅಂಗವಾಗಿ ರಥಾರೋಹಣವು ನಡೆಯಿತು. ದೇವರಿಗೆ ಮಹಾಪೂಜೆಯನ್ನು ಮಾಡಿ ಬಲಿ ಉತ್ಸವ, ನರ್ತನ ಬಲಿ ನಡೆಸಿ ದೇವರ ರಥಾರೋಹಣ ನಡೆಸಲಾಯಿತು. ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರ ಉಪಸ್ಥಿತಿಯಲ್ಲಿ ಹಗಲು ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಟಿ ಅಗರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತಿರುಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ವೇದಿಕೆಯನ್ನು ಏರ್ಪಾಡು ಮಾಡಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದರು. ತರುವಾಯ ವೈದಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರದಲ್ಲಿ ನೆಲೆಸಿರುವ ಶ್ರೀ ನರಸಿಂಹದೇವರಿಗೆ ಮಧು ಅಭಿಷೇಕವನ್ನು ಮಾಡಲಾಯಿತು. ಶ್ರುತೀಶ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುವ ಜ್ಞಾನ ಸತ್ರ ಕಾರ್ಯಕ್ರಮದಲ್ಲಿ ಶ್ರೀ ನರಸಿಂಹದೇವರಿಗೆ ವಿಶೇಷ ಮಧು ಅಭಿಷೇಕ ನೆರವೇರಿಸಲಾಯಿತು ಹಾಗೂ ಪಂಡಿತರಿಂದ ಪಾರಾಯಣ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು.
ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿಯ ವಿಶೇಷ ಪೂಜೆಗಳು ನಡೆಯಿತು. ಈ ನಿಮಿತ್ತ ಗಣಪತಿ ದೇವರಿಗೆ ಫಲ ಪಂಚಾಮೃತಾಭಿಷೇಕ, ಮಂಗಳ ದ್ರವ್ಯಾಭಿಷೇಕಗಳನ್ನು ಆಚರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಗಣಪತಿ ದರ್ಶನ ಪಡೆದು ಕೃತಾರ್ಥರಾದರು. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಗಣನಾಥ. ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬೆಂಗಳೂರಿನ ಜೈಮಹಲ್ನಲ್ಲಿರುವ ಶ್ರೀ ಶ್ರೀನಿವಾಸನ ಸನ್ನಿಧಿಯಲ್ಲಿ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಈ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ, ಹಾಗೆಯೇ ಉಪಾಲಯದಲ್ಲಿರುವ ಶ್ರೀ ಲಕ್ಷ್ಮೀ ದೇವಿಗೂ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಸಚ್ಚಿದಾನಂದ ಗಣಪತಿ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಗಣಪತಿ ಮಹಾಸ್ವಾಮಿಗಳು 53 ದಿನಗಳ ಕಾಲ ದತ್ತ ಯಾತ್ರೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡಿದ್ದಾರೆ. ಈ ಯಾತ್ರೆಯ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಕೃಷ್ಣಾ ಜಿಲ್ಲೆಯ ಗುಡಿವಾಡದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ದೇವಾಲಯದ ಕುಂಭಾಭಿಷೇಕ ಕಾರ್ಯಕ್ರಮದ ನಿಮಿತ್ತ ವಿಶೇಷ ಹೋಮ ಪೂಜಾದಿಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ದತ್ತ ವಿಜಯಾನಂದ ಶ್ರೀಪಾದಂಗಳವರು ಶ್ರೀಚಕ್ರ ಪೂಜೆಯನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ನೆರವೇರಿಸಿದರು. ತದನಂತರ ಪ್ರತಿಷ್ಠಾಪಿತ ಕಲಶಗಳಿಂದ ಅಷ್ಟಲಕ್ಷ್ಮಿ ಮಾತೆಯರಿಗೆ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಹಾಗೂ ಕಿರಿಯ ಶ್ರೀಗಳು ಪ್ರೋಕ್ಷಣೆಯನ್ನು ನಿರ್ವಹಿಸಿ ತರುವಾಯ ಕಿರಿಯ ಶ್ರೀಗಳು ಕುಂಭಾಭಿಷೇಕ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದರು. ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿರುವ ತಿಲೈ ಗೋವಿಂದರಾಜ ಪೆರುಮಾಳ್ ದೇವಾಲಯದಲ್ಲಿ ಥೈ ಶುಕ್ರವಾರದ ಪ್ರಯುಕ್ತ ಶ್ರೀ ಪದ್ಮಾವತಿ ಅಮ್ಮನವರ ಪ್ರಾಕಾರೋತ್ಸವ ನಡೆಯಿತು. ಚಿದಂಬರಂ ನಟರಾಜಸ್ವಾಮಿ ದೇವಾಲಯದಲ್ಲಿ ಪುರಾತನ ದೇವಾಲಯವಾದ ತಿಲೈ ಗೋವಿಂದರಾಜ ಪೆರುಮಾಳ್ ಇರುವ 108 ದಿವ್ಯ ದೇಶಗಳಲ್ಲಿ ಪ್ರಮುಖವಾದದ್ದು. ಈ ದೇವಾಲಯದಲ್ಲಿ ಮೊದಲ ಥೈ ಶುಕ್ರವಾರದಂದು ವಿಶೇಷ ತಿರುಮಂಜನ ಸಮಾರಂಭ, ಪದ್ಮಾವತಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಥೈ ಶುಕ್ರವಾರದ ಪ್ರಯುಕ್ತ ತಾಯಿಗೆ ವಿಶೇಷ ಅಭಿಷೇಕ ನಡೆಯಿತು. ನಂತರ ತಾಯಿಯನ್ನು ಮಂಗಳವಾದ್ಯಗಳ ನಡುವೆ ಪೆರುಮಾಳ್ ದೇಗುಲಕ್ಕೆ ಕರೆದೊಯ್ಯಲಾಯಿತು. ತರುವಾಯ ಭಟ್ಟಾಚಾರ್ಯರು ಪಾಶುರಗಳನ್ನು ಹಾಡಿ ಹೂವಿನ ಹಾರವನ್ನು ಪೆರುಮಾಳ್ ದೇಗುಲಕ್ಕೆ ಬದಲಾಯಿಸಲಾಯಿತು.
ತರುವಾಯ ಪದ್ಮಾವತಿ ಅಮ್ಮನವರಿಗೆ ವಿಶೇಷ ದೀಪಾರಾಧನೆ ಮಾಡಲಾಯಿತು. ತರುವಾಯ ಅಮ್ಮನವರನ್ನು ಪ್ರಾಕಾರೋತ್ಸವ ನಿರ್ವಹಿಸಿದರು. ತೈ ಶುಕ್ರವಾರದ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ಪದ್ಮಾವತಿ ಅಮ್ಮನವರ ದರ್ಶನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾದರು. ಮಂಗಳೂರಿನ ಕಂಕನಾಡಿ ಗರೋಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. 6 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಿದ್ದರು. ಈ ಕ್ಷೇತ್ರ ತುಳುನಾಡಿನ ಸಂಸ್ಕೃತಿಯ 2 ಹೆಮ್ಮೆಯ ಅವಳಿ ವೀರ ಪುರುಷ ಕೋಟಿ ಮತ್ತು ಚೆನ್ನಯ್ಯ ಅವರಿಗೆ ಸಮರ್ಪಿತವಾಗಿದೆ. ಮಹಾತ್ಮ ಗಾಂಧೀಜಿ ಪ್ರತಿಮೆಗೂ ಪೂಜೆ ಸಲ್ಲಿಸುವ ಏಕೈಕ ದೇವಾಲಯ ಇದಾಗಿದೆ. ಗರೋಡಿ ಕ್ಷೇತ್ರ ಸ್ಥಳೀಯರ ನಂಬಿಕೆಯಂತೆ ದೇವಾಲಯ ಅಥವಾ ಭೂತ ಸ್ಥಳವಲ್ಲ. ಇದು ಸುಮಾರು 3 ಶತಮಾನಗಳ ಹಿಂದೆ ಶೋಷಣೆಯ ವಿರುದ್ಧ ಹೋರಾಡಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಕೋಟಿ ಮತ್ತು ಚೆನ್ನಯ್ಯ ನೆಲೆಸಿದ ಪವಿತ್ರ ಪೂಜಾ ಸ್ಥಳವಾಗಿದೆ. ಈ ಜಾಗವು ಸಾಂಪ್ರದಾಯಿಕ ದೇವಾಲಯದ ಆಕೃತಿಯನ್ನು ಹೊಂದಿದ್ದು ಮುಂಭಾಗದಲ್ಲಿ ಗೋಪುರವನ್ನು ಹೊಂದಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು 210 ಗರೋಡಿಗಳು ಇವೆ. ಇದರಲ್ಲಿ ಕಂಕನಾಡಿ ಗರೋಡಿ ಕ್ಷೇತ್ರ ತುಂಬ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯದ ಜಾತ್ರಾ ಮಹೋತ್ಸವವು ಊರಿನ ಸಂಸ್ಕೃತಿ, ಇತಿಹಾಸ ಮತ್ತು ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂಬ ಭಕ್ತರ ನಂಬಿಕೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ತ್ರಿಪುರವಾಸಿನಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಮ್ಮೇಳನ ಹಾಗೂ ಸುವರ್ಣ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಪ್ರಯುಕ್ತ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ವಿಶೇಷವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತಿದೆ. ಈ ಪ್ರಯುಕ್ತ ಆವರಣದಲ್ಲಿ ಹೋಮಕುಂಡಗಳನ್ನು ನಿರ್ಮಿಸಿ ವಿವಿಧ ಹೋಮಗಳನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಶೃಂಗೇರಿ ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಯವರು ಆಗಮಿಸಿದರು. ಶ್ರೀಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ನಂತರ ಶ್ರೀಗಳು ಹಾಗೂ ವಿವಿಧ ಮಠದ ಪೀಠಾಧಿಪತಿಗಳ ಉಪಸ್ಥಿತಿಯಲ್ಲಿ ಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯ ಜನರು ಭಾಗವಹಿಸಿ ಶ್ರೀಗಳನ್ನು ದರ್ಶಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಶ್ರೀಯುತ ವಸಂತರಾವ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕೋಲಾರ ಜಿಲ್ಲೆಯ ನಂಗಲಿ ಗಡ್ಡೂರು ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸನ ಪಾದಯಾತ್ರಾ ಪೂಜೆ ವೈಭವದಿಂದ ನಡೆಯಿತು. ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರ ಶ್ರೀನಿವಾಸನ ಪಾದಯಾತ್ರಾ ಪೂಜೆ ವೈಭವದಿಂದ ಜರುಗಿತು. ಈ ನಿಮಿತ್ತ ಗುರುಮಾರ್ಗ ಹರಿದರ್ಶನ ಪಾದಯಾತ್ರದ 2ನೇ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಭಜನೆ ಮತ್ತು ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ, ಹಾಗೆಯೇ ಉಪಾಲಯದ ಶ್ರೀ ಪದ್ಮಾವತಿ ಅಮ್ಮನವರಿಗೂ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಹರಿಹರದ ಸುಪ್ರಭಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ವಕ್ಷಸ್ಥಲೇ ಕೌಸ್ತುಭೋ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಂ ಕರೇ ಕಂಕಣಮೋ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಂ ಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಚಕಲಯೋ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ಯೋಗಿ ನಾರಾಯಣ ಮಹಿಳಾ ಭಜನಾ ಮಂಡಳಿ ತಂಡದಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಶ್ರೀ ಗುರು ನೀವೇ ಚಿಂತ చేయవే నీవు మనసా మనసా. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ಓ